ಶವಗಳ ಆಕ್ರಂದನ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ವಿ ಬೆಂಗಳೂರಿನಂತಹ ಮಹಾನಗರದಲ್ಲೇ ಸಮಾಧಿಗಳನ್ನು ಅಂದರೆ ಏನು ಈ ಒಂದು ಸ್ಮಶಾನದಲ್ಲಿ ಹೂತಿಟ್ಟಿರ್ತಕ್ಕಂಥ ಶವಗಳು ಇತ್ತೀಚೆಗೆ ಕಣ್ಮರೆ ಆಗ್ತಾ ಇರತಕ್ಕಂಥದ್ದು ಯಾತಕ್ಕೋಸ್ಕರ ಈ ರೀತಿ ಕಣ್ಮರೆ ಆಗ್ತಾ ಇದೆ, ಇದರಲ್ಲಿ ಇನ್ವಾಲ್ವ್ ಆಗಿರತಕ್ಕಂಥವ್ರು ಯಾರು ಕಳ್ಳರು, ಶವಗಳ ಕಳ್ಳರು ಅಂತಕ್ಕಂಥದ್ದು, ಮತ್ತು ಇದಕ್ಕೆ ಕಾರಣ ಏನು ಅಂತ ಚರ್ಚೆ ಮಾಡ್ತಾ ಇದ್ದಾಗ ಶವಗಳನ್ನು ಹೊರಗಡೆ ತೆಗೆದರೆ ಆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತಕ್ಕಂಥ ಕೆಲವು ವಾದ ವಿವಾದಗಳು ಕೇಳಿಬಂದಿದ್ದರಿಂದ ಇದರ ಬಗ್ಗೆ ನಾವು ಚರ್ಚೆನ ಮಾಡ್ತಾ ಇದ್ವಿ. ನಮ್ಮ ಚರ್ಚೆನ ಮುಂದುವರಿಸೋಣ ಪಂಡಿತರ ಜೊತೆಯಲ್ಲಿ. ಪಂಡಿತರೆ, ಇದರ ಬಗ್ಗೆ ಒಂದು ಕೆಲವು ವಿಚಾರಗಳನ್ನ ನಾನು ಓದ್ತಾ ಇದ್ದಾಗ ಒಂದು ಮಾಹಿತಿ ಸಿಕ್ತು. ಉತ್ತರ ಭಾರತದಲ್ಲಿ ಪ್ರಮುಖವಾಗಿ ಈ ಅಘೋರ ಪಂಥ ಅಂತ ಇದೆ, ಅಘೋರಿಗಳು. ಈ ಅಘೋರಿಗಳು ಎಲ್ಲಿಂದ ಅವ್ರು ಯಾವಾಗಲೂ ಸಾಮಾನ್ಯ ಪ್ರವಾಸ ಮಾಡೋದು ಗುಂಪಾಗಿ, ಒಬ್ಬರು ಇಬ್ಬರು ಓಡಾಡಲ್ಲ. ಅವರು ಎಷ್ಟೇ ದೂರ ಆದರೂ ಕೂಡ ನಡ್ಕೊಂಡೇ ಓಡಾಡ್ತಾರೆ. ಈ ಉತ್ತರ ಭಾರತದ ಕೆಲವು ಹಳ್ಳಿಗಳಲ್ಲಿ ಅವರು ಹೋಗ್ತಾ ಇದ್ದರೆ ಯಾವ ಹಳ್ಳಿಯಲ್ಲಿ ರಾತ್ರಿ ಅವರು ನೆಲೆ ನಿಲ್ತಾರೆ ಅವರಿಗೆ ವಾಸಸ್ಥಳ ಅವತ್ತು ರಾತ್ರಿ ಸ್ಮಶಾನದಲ್ಲಿ ಹೋಗಿ ಅವರು ನೆಲೆ ನಿಂತ ತಕ್ಷಣ ಆ ಗ್ರಾಮದವರೆಲ್ಲ ಕೆಲವು ಮುಖಂಡರು ಬಂದು ಅವರಿಗೆ ಮಾಹಿತಿ ಕೊಡ್ತಾರೆ. ಇಲ್ಲಿ ಯಾವ ಶವಗಳನ್ನು ಯಾವತ್ತು ಹೂತಾಕಿದ್ದೀವಿ, ಎಷ್ಟು ದಿನಗಳ ಹಿಂದೆ ಹೂತಾಕಿದ್ದೀವಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಆ ನಂತರ ಇವರು ತಮ್ಮ ತಂತ್ರವಿದ್ಯೆಯ ಲೆಕ್ಕಾಚಾರವನ್ನು ಮಾಡಿ ನಾವು ಯಾವ ಶವವನ್ನು ಹೊರಗಡೆ ತೆಗಿಬೇಕು ಅಂತ ತೆಗೆಯೋದು ಒಳ್ಳೆಯದೇ ಅಂತೆ, ಆ ಗ್ರಾಮಕ್ಕೆ ತುಂಬ ಒಳ್ಳೆಯದಾಗುತ್ತಂತೆ. ತೆಗೆದ ನಂತರ ಕೇವಲ ಒಂದು ರಾತ್ರಿಯಲ್ಲಿ ಬೆಳಗಾಗೋದ್ರೊಳಗಡೆ ಅದು ಕೇವಲ ಅಸ್ಥಿಪಂಜರ ಮಾತ್ರ ಇರ್ತಾ ಇತ್ತು. ಆದರೆ ಆ ಅಘೋರಿಗಳು ಅವರಿಗೆಲ್ಲ ಏನು ಹೇಳ್ತಾ ಇದ್ರು ಅಂದರೆ, ಈ ಶವವನ್ನು ನಾವು ಹೊರಗೆ ತೆಗಿತಾ ಇದ್ದೀವಿ, ಶವವನ್ನು ಹೊರಗೆ ತೆಗೆದು ಕಪಾಲವನ್ನು ನಾವು ತಗೊಳ್ತೀವಿ ಕೈಗೆ, ಆವಾಗ ನಿಮ್ಮ ಆ ವ್ಯಕ್ತಿ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ ಅಂತಂದ್ಬಿಟ್ಟು. ಸೊ ಅದೇ ಲೆಕ್ಕಾಚಾರ ಇಲ್ಲಿಗೂ ಅನ್ವಯ ಆಗುತ್ತಾ ಹಾಗಾದರೆ ಅಂತ? ಇಲ್ಲ, ಅದು ಸಾಮಾನ್ಯವಾಗಿ ಸಮಾಧಾನಕ್ಕೆ ಆ ರೀತಿ ಹೇಳುವಂಥದ್ದು. ಈ ಕಪಾಲ ಅನ್ನೋದು ಈಶ್ವರನಿಂದ ಬಂದದ್ದು. ಪ್ರತಿ ಪೌರುಷಮೇಕ ಕಪಾಲ ನಿರ್ವಪತ್ತೇ ಕಮತಿರಿಕ್ತಂ ಯಾವಂತೋ ಗೃಹ್ಯ ಆಸ್ಮಸ್ತೇಭ್ಯ ಕಮಕರಂ ಪಶೋನಾಗು ಶರ್ಮಾಸಿ ಅಂತ ರುದ್ರದಲ್ಲಿ ಮಹಾನ್ಯಾಸಗಳಲ್ಲಿ ಬರ್ತದೆ. ಈ ಕಪಾಲಧಾರಿಯಾದವನು ಈಶ್ವರ. ಕಪಾಲ ಅನ್ನುವಂಥದ್ದು ಇಲ್ಲಿ ತಲೆ ಬುರುಡೆ ಕಪಾಲ ಅಂತಲ್ಲ, ಈ ದ್ವಾದಶ ಕಪಾಲ, ಅಷ್ಟಾ ಕಪಾಲ ಹೀಗೆಲ್ಲ ಇದೆ. ಆ 8 ಕಪಾಲ 12 ಕಪಾಲ ಯಜ್ಞಗಳಲ್ಲಿ ಆ ಪುರೋಡಾಶಗಳನ್ನು ತೆಗೆದಿಷ್ಟು ಅಷ್ಟು ಭಾಗ ಮಾಡಿ ಹೋಮ ಮಾಡುವಂತಹದ್ದಕ್ಕೆ. ಹಾಗೆ ಅಥದ್ವೇ ಅಥತ್ರೇಣಿ ಅಥ ಚತ್ವಾರ ಅಂತ ಬ್ರಾಹ್ಮಣಲ್ಲಿ ಒಂದು ವಾಕ್ಯ ಬರ್ತದೆ. ಅಥ ಅಷ್ಟೋ ತಸ್ಮಾದ್ ಅಷ್ಟಾಕಪಾಲಂ ಪುರುಷಸ್ಯ ಶಿರಃ ಅಂದ್ರೆ ನಮ್ಮ ಒಂದು ಶರೀರದಲ್ಲಿ ಅಷ್ಟಾಕಪಾಲ ಅಂದರೆ 8 ಪಾಲುಗಳಿದೆ. ಶರೀರದಲ್ಲಿ 8 ಭಾಗಗಳಿದೆ. ಅಷ್ಟಾಕಪಾಲವನ್ನು ಮನುಷ್ಯರ ಶರೀರಕ್ಕೆ ಎಷ್ಟು ಭಾಗ ಇದೆ ಅಂತ ಕೇಳಿದ್ರೆ ಅದರಲ್ಲಿ 8 ಭಾಗ ಇದ್ದಂಥದ್ದು ಒಂದು ಕಪಾಲ ಅಂಥೇಳಿ. ಅಂದರೆ ಈ ಶವ ಸಾಧನೆ ಅಂತಕ್ಕಂಥ ಮಾತು ಬರುತ್ತೆ. ಸಾಮಾನ್ಯವಾಗಿ ಈ ಅಘೋರಿಗಳೇ ಈ ಶವ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಹೆಚ್ಚು. ಸೊ ಆ ಥರದ್ದು ಉತ್ತರ ಭಾರತದ ಗಾಳಿ ಏನಾದರೂ ಈ ಕಡೆ ಬೀಸಿ ಈ ಥರ ಶವಗಳ ಕಳ್ಳತನ ನಡೀತಾ ಇರ್ಬೋದು ಹಾಗಾದರೆ? ಇತ್ತೀಚಿನ ಕಾಲದಲ್ಲಿ ಜನರಿಗೆ ಈ ಮಂತ್ರಗಳ ಕಲ್ಪನೆಯೂ ಇಲ್ಲ, ಮಂತ್ರದ ಬಗ್ಗೆ ಮಹತ್ವವೂ ಗೊತ್ತಿಲ್ಲ. ಮಂತ್ರವಾದ ಅನ್ನೋ ಬಗ್ಗೆ ಭಯವೂ ಇದೆ, ಅದರ ಬಗ್ಗೆ ಹೆಚ್ಚಿಗೆ ಪ್ರಯತ್ನವೂ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರತಿಯೊಬ್ಬರೂ ಸಹ ನಾವು ಮಂತ್ರವಾದವನ್ನು ಕಲ್ತ್ಕೊಂಡ್ಬಿಟ್ರೆ ಏನಾದರೂ ಮಾಡ್ಬೋದು ಹೀಗೆ ಬಹಳಷ್ಟು ಜನರ ತಲೆಯಲ್ಲಿ ಬಂದಿದ್ದರಿಂದ ಅದಕ್ಕೆ ಸರಿಯಾದ ಮಂತ್ರೋಪದೇಶಗಳಿಲ್ಲ. ಹೇಳಿದ್ದು ಕೇಳಿದ್ದು ಸ್ಮಶಾನದಲ್ಲಿ ಕೂತ್ಕೊಂಡು ಆ ಶವವನ್ನು ಇಳಿಸೋದು, ರಾತ್ರಿಯಲ್ಲಿ ಹೋಗಿ ಹೋಮವನ್ನು ಮಾಡೋದು, ಸ್ಮಶಾನ ಕಾಳಿ ಆರಾಧನೆ, ಈ ಅಮಾವಾಸ್ಯೆ ದಿವಸನೇ ಹೆಚ್ಚು ಮಾಡುವುದು, ಆ ಕಾಳಿಗೆ ಬಲಿ ಕೊಡೋದು, ಕುಂಬಳಕಾಯಿ ಬಲಿ, ಇನ್ನೇನಾದರೂ ನಿಧಿಗಿದಿಯನ್ನು ಇದು ಮಾಡಬೇಕಿದ್ರೆ ಅಲ್ಲಿ ಜೀವ ಬಲಿಯನ್ನು ಕೊಡೋದು, ಇದೆಲ್ಲ ಇತ್ತೀಚಿನ ಕಾಲದಲ್ಲಿ ತುಂಬ ಹಬ್ಬತಾ ಬಂದಿದೆ. ಜನರಿಗೆ ಭಯವನ್ನು ಹುಟ್ಟಿಸೋದಕ್ಕಾಗಿ, ಬೇಗ ಭಯ ಹುಟ್ಟಿಸೋದಕ್ಕೆ. ಇದರಲ್ಲಿ ಯಥಾರ್ಥಗಳಿಲ್ಲ. ಈ ರೀತಿ ಎಲ್ಲರೂ ಸ್ಮಶಾನದಲ್ಲಿ ಹೋಗಿ ಹೆಣವನ್ನು ಎತ್ತಿದ್ದಾರೆ. ಅವರ ಸಿದ್ಧಿ ಪುರುಷರು, ಅವ್ರಿಗೆ ಏನಾದರೂ ಕೆಲಸಗಳನ್ನು ಮಾಡಿದ್ರೆ ಸಿದ್ಧಿ ಆಗತ್ತೆ, ಹೀಗೆ ಜನರಿಗೆ ಭಯವನ್ನು ಹುಟ್ಟಿಸುವುದಕ್ಕೆ ಇದನ್ನು ಹಚ್ಕೊಂಡಿದ್ದಾರೆ. ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ಸ್ಮಶಾನದಲ್ಲಿ ನಾವು ಸಾಕಷ್ಟು ಈ ಒಂದು ಉತ್ತರ ಕ್ರಿಯೆಗಳನ್ನು ಮಾಡಿಸಿದ್ದೇವೆ. ಸ್ಮಶಾನದಲ್ಲಿ ಹೋಗಿ ಇವತ್ತು ದಹನ ಮಾಡಿದ್ರೆ ನಾಡ್ದು ಹೋಗಿ ಅಸ್ಥಿ ಸಂಚಯನ ಮಾಡಿಸ್ತೇವೆ. ಆಮೇಲೆ 10ನೇ ದಿವಸ ಹೋಗಿ ಅಲ್ಲಿ ಪುನಃ ದಶಾಹ ವಿಧಿ ಅಂತ ಮಾಡಿಸ್ತೇವೆ. ಹೀಗೆ ಮಲೀನ ಷೋಡಶ ಅಂತ ಮಾಡುವಂಥದ್ದು ದಶಾಹ 10ನೇ ದಿವಸ ಅಗಶುದ್ಧಿ ಹೋಮಗಳನ್ನು ಮಾಡುವ. ಹಾಗಾಗಿ ನಾವು ಸಾಕಷ್ಟು ಸಲ ಹೋಗಿರ್ತೇವೆ. ಇದು ಮಂತ್ರವತ್ತಾಗಿ ಹೋಗಿ ಮಾಡೋದ್ರಿಂದ ಅಲ್ಲಿ ನಮಗೆ ಯಾವ ಭಯವೂ ಆಗೋದಿಲ್ಲ, ಯಾವುದೇ ಅಲ್ಲಿ ಎದ್ದು ಬರುವುದೂ ಇಲ್ಲ, ಯಾವುದೇ ರೀತಿಯಾದಲ್ಲಿ ದೋಷಗಳೂ ಇಲ್ಲ. ಎಲ್ಲಿ ಮಂತ್ರವತ್ತು ಸಂಸ್ಕಾರಗಳಾಗತ್ತೋ ಅಲ್ಲಿ ಯಾವ ಭಯವೂ ಇಲ್ಲ. ಓಕೆ, ಈ ಶವ ಸಂಸ್ಕಾರಗಳ ವಿಚಾರವಾಗಿ ಮಾತಾಡೋದಾದರೆ ಗರುಡ ಪುರಾಣ ಆಗಿರ್ಬೋದು, ಮತ್ತೊಂದು ಪುರಾಣ ಆಗಿರ್ಬೋದು, ಯಾವುದಾದ್ರೂ ಒಂದು ಪುರಾಣದಲ್ಲಿ ಇದರ ಉಲ್ಲೇಖ ಇದೆಯಾ? ಹೌದು, ಸಾಕಷ್ಟು. ಅಂದರೆ ಹೂತಿಟ್ಟಿರೋ ಶವವನ್ನು ಹೊರಗೆ ತೆಗೆದಂತಹ ಸಂದರ್ಭದಲ್ಲಿ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ ಅಂತ ಎಲ್ಲಾದರೂ ಇದೆಯಾ ಅಂತ? ಇಲ್ಲ, ಸಂಸ್ಕಾರ ಮಾಡಬೇಕು ಅಂತ ಯಾರಿಗಾರು ಇದ್ದರೆ, ಈಗ ಒಬ್ಬರು ಕಾಯಿಲೆಯಿಂದ ಸತ್ತೋಗಿರ್ತಾರೆ, ಅವರಿಗೆ ಸಂಸ್ಕಾರ ಮಾಡಿಲ್ಲ ಅಂತ ಆ ಮಕ್ಕಳಿಗೆ ಇರುತ್ತೆ. ಯಾಕಂದರೆ ನಮ್ಮಲ್ಲಿ ಏನು ದೇಹಕ್ಕೆ ಸಂಸ್ಕಾರ ಅಂತ ಹೇಳ್ತೇವೆ. ಹಾಗಾಗಿ ದೇಹವನ್ನು ಹುಗಿದು ಬಿಟ್ಟ ಮೇಲೆ ಆ ದೇಹಕ್ಕೆ ಸಂಸ್ಕಾರ ಇಲ್ಲ. ಇನ್ನು ಕೆಲವೊಂದು ಕಡೆಯಲ್ಲಿ ದೇಹ ಸಿಕ್ಕುವುದಿಲ್ಲ. ಈಗ ವಿಮಾನ ಆಕ್ಸಿಡೆಂಟು, ಯಾವುದೋ ಆಕ್ಸಿಡೆಂಟ್ನಲ್ಲಿ ಆ ದೇಹ ಸಿಗುವುದೇ ಇಲ್ಲ. ಆಗ ನಮ್ಮಲ್ಲಿ ಏನು ಹೇಳಿದೆ ಅಂದರೆ 360 ಅಸ್ಥಿಗಳಿದೆ ಶರೀರದಲ್ಲಿ. ಆ 360 ಅಸ್ಥಿ 360 ಸಮಿತನ್ನು ಇಟ್ಟು ಶರೀರದ ಆಕಾರವನ್ನು ಮಾಡಿಕೊಂಡು ಅದಕ್ಕೆ ಶಾಖಾ ಸಂಸ್ಕಾರ ಅಂತ ಹೇಳಿದ್ದಾರೆ. ಯಾಕೆಂದರೆ ಒಬ್ಬನಿಗೆ ಮೋಕ್ಷ ಕೊಡಬೇಕು ಅಂತಾದರೆ ಆ ಶರೀರ ಬೇಕು.
ಪ್ರತ್ಯಕ್ಷವಾಗಿ ಶರೀರ ಇಲ್ಲ ಅಂದರೆ ಪರೋಕ್ಷವಾಗಿ ಶರೀರದ ಕಲ್ಪನೆಯನ್ನು ಮಾಡ್ಕೊಳ್ಬೇಕು. ಆ ಕಲ್ಪನೆಯನ್ನು ಮಾಡ್ಕೊಂಡು ಸುಡಬೇಕು. ಇನ್ನು ಕೆಲವರಿಗೆ ಶರೀರ ಸಂಸ್ಕಾರ ಮಾಡಿಲ್ಲ ಅಂತಾದರೆ ಅವರು ವಂಶಜರೇ ಯಾರಾದರೂ ಬೇಕಾದ್ರೆ ಸಂಸ್ಕಾರ ಮಾಡಬೇಕು ಅಂತಾದರೆ ಆಹೂತ್ ಅಂತ ಅದನ್ನು 45 ದಿವಸ, 1 ವರ್ಷ, 6 ತಿಂಗಳ ಅವ್ರಿಗೆ ಗೊತ್ತಿದೆ ಅಂತಾದರೆ ಅದನ್ನು, ಯಾಕಂದರೆ ಅಸ್ಥಿ ಯಾವಾಗಲೂ ಮಣ್ಣಿನಲ್ಲಿ ಲೀನವಾಗುವುದಿಲ್ಲ. ನಮ್ಮಲ್ಲಿ ಶರೀರದಲ್ಲಿ ಲೀನವಾಗುವ ಈ ಮಾಂಸಗಳು ಮತ್ತೆ ಚರ್ಮ ಇದು ಮಾತ್ರ ಹೊರತು ಅಸ್ಥಿ ಪಂಜರ ಅನ್ನೋದು ಹಾಗೆ ಇರುತ್ತೆ. ಹಾಗಾದ್ರೆ ಪಂಡಿತರೆ, ಈಗ ಆತ್ಮಕ್ಕೆ ಮುಕ್ತಿ ಇದು ಇಲ್ವಾ? ಹಾಗಾದ್ರೆ ಆತ್ಮಕ್ಕೆ ಮುಕ್ತಿ ಇದೆ. ಈಗ ನಮ್ಮ ಹೇಗೆ ಮುಕ್ತಿ? ಹಾಗಾದ್ರೆ ಈಗ ನಮಗೆ ಆತ್ಮ ಎಲ್ಲಿಂದ ಬಂದಿದೆ ಅಂತ ನಾವು ನೋಡಬೇಕು. ಈ ವಿದ್ಯುತ್ ಎಲ್ಲಿಂದ ಬಂದಿದೆ ಅದರ ಮೂಲಕ ನಾವು ಹೋಗಬೇಕು. ನಮ್ಮಲ್ಲಿ ಏನ್ ಹೇಳ್ತೇವೆ, ಸೂರ್ಯಂತೆ ಚಕ್ಷುರ್ಗಚ್ಚ. ಅಲ್ಲ, ಈಗ ವಿದ್ಯುತ್ ಬಗ್ಗೆ ಕೇಳೋದಾದ್ರೆ ಒಂದು ಸೂತ್ರ, ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್ ಅಂತ ಹೇಳ್ತಾರೆ. ಶಕ್ತಿಯನ್ನ ಉತ್ಪತ್ತಿನೂ ಮಾಡಕ್ಕಾಗಲ್ಲ, ಹಾಳು ಮಾಡಕ್ಕಾಗಲ್ಲ. ಸೊ ಅದನ್ನೇ ಆತ್ಮಕ್ಕೂ ಹೇಳ್ತೀರಾ ಹಾಗಾದ್ರೆ? ಹಾಗೇನೆ. ಯಾಕೆಂದ್ರೆ ಆತ್ಮ ಅಂದ್ರೆ ಯಾರು? ಸೂರ್ಯ ಆತ್ಮ ಜಗತಸ್ತತ್ಸುಶ್ಚ ಅಂತ ಹೇಳಿದ್ದೇವೆ. ಸೂರ್ಯನೇ ಎಲ್ಲ ಜೀವಿಗಳಿಗೂ ಆತ್ಮ. ನಮಗೆ ಆತ್ಮ ಬಂದಿದೆ ಎಂದು ಎಲ್ಲಿಂದ ಬಂದಿದೆ ಅಂದರೆ ಸೂರ್ಯಂತೆ ಚಕ್ಷುರ್ಗಚ್ಚತು. ಈ ದಹನವನ್ನು ಮಾಡುವಾಗ ಈ ಮಾತನ್ನು ಹೇಳ್ತೇವೆ ನಾವು, ಹೇ ಸೂರ್ಯ, ಈ ಶರೀರಕ್ಕೆ ಆತ್ಮ ಚೈತನ್ಯ ಬಂದಿತ್ತು ಅಂದರೆ ಯಾರಿಂದ ಬಂದಿದೆ? ಈ ತೇಜಸ್ಸು ಬಂದಿದೆ ಅಂದರೆ ಯಾರಿಂದ? ನಿನ್ನಿಂದ ಬಂದಿದೆ. ಇವತ್ತು ಈ ಶರೀರ ಬಿಟ್ಟೋಗಿದೆ, ಇದನ್ನು ನಿನ್ನಲ್ಲೇ ನೀನು ತಕೋ ಪರತ್ತು. ಸೂರ್ಯಂತೆ ಚಕ್ಷುರ್ಗಚ್ಚ. ವೈಜ್ಞಾನಿಕವಾಗಿ ಮಾತಾಡೋದಾದ್ರೆ ಪಂಡಿತರೆ, ಈಗ ನಮ್ಮ ದೇಹ, ಹೃದಯ ಅದರ ಕೆಲಸವನ್ನು ಮಾಡುತ್ತೆ, ಮೆದುಳು ತನ್ನ ಕೆಲಸವನ್ನು ಮಾಡುತ್ತೆ, ರಕ್ತ ತನ್ನ ಕೆಲಸವನ್ನು ಮಾಡುತ್ತೆ. ಇವೆಲ್ಲ ಅಂಗಾಂಗಗಳು ಕೆಲಸ ಮಾಡ್ತಾ ಇರೋದ್ರಿಂದನೇ ನಾವು ಬದುಕಿದೀವಿ, ಮನುಷ್ಯರಾಗಿದ್ದೀವಿ, ಜೀವಿಗಳಾಗಿದ್ದೀವಿ. ಎಲ್ಲ ಅಂಗಾಂಗಗಳು ತನ್ನ ಕೆಲಸವನ್ನ ಮಾಡೋದು ನಿಲ್ಲಿಸ್ಬಿಟ್ರೆ ಅಲ್ಲಿಗೆ ಆ ಜೀವಿ ಸತ್ತಂಗೆ ಅರ್ಥ. ಇನ್ನು ಈ ಆತ್ಮ ಅನ್ನೋದು ಎಲ್ಲಿ ಬರುತ್ತೆ ಅಂತ ನಾನು ಕೇಳ್ತಾ ಇರೋದು. ಅಲ್ಲ, ನಾನು ಹೇಳ್ತಾ ಇರೋದೇ ಅದು. ಈ ಎಲ್ಲವೂ ಪಂಚಭೂತಗಳಿಂದೇ ಬರುವಂತಹದ್ದು. ಅದು ಇದನ್ನು ಬಿಟ್ಟಾಗ ಅಲ್ಲೇ ಲೀನವಾಗತ್ತೆ. ಗಾಳಿಯಲ್ಲಿ ಆ ವಾಯು ಏನು ಶರೀರದೊಳಗಿಂತ ಪಂಚಪ್ರಾಣ ಇದಿಲ್ಲ, ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಅಂತ ಪಂಚಪ್ರಾಣಿಗಳು ಶರೀರನ ಬಿಟ್ಟುಕೊಳ್ಳಿ ಅದು ಗಾಳಿಯಲ್ಲಿ ಲೀನವಾಗ್ತದೆ. ಚಕ್ಷುಸ್ಸಿನಲ್ಲಿ ಕಣ್ಣಿನಲ್ಲಿರುವಂಥದ್ದು ಸೂರ್ಯನಿಗೆ ಹೋಗುತ್ತೆ. ಹಾಗೆ ರಕ್ತದಲ್ಲಿರುವಂಥದ್ದು ನೀರನ್ನು ಸೇರಿಕೊಳ್ತದೆ. ಇನ್ನು ವಾಸನೆಗಳು ಬರುವಂಥದ್ದು ಇದೆಯಲ್ಲ, ಮಾಂಸ ಅಂತ, ಅದು ಗಂಧವುಳ್ಳದ್ದು ಪೃಥ್ವಿ ಅಂತ ಹೇಳ್ತಾರೆ. ಗಂಧವತ್ವಂ ಪೃಥಿವ್ಯಾಹ ಲಕ್ಷಣಂ. ಹಾಗಾಗಿ ಮಾಂಸದಲ್ಲಿ ಏನಿದೆ ಕೇಳಿದ್ರೆ ಗಂಧವತ್ವ ಇದೆ, ವಾಸನೆ ಹೇಳುವಂಥ ಗಂಧ, ಅದು ಭೂಮಿಯನ್ನು ಸೇರಿಕೊಳ್ತದೆ. ಅದಕ್ಕಾಗಿ ಸತ್ತು ಕೂಡಲೇ ನಾವು ಭೂಮಿ ಮೇಲೆ ಅವರನ್ನು ಮನಿಸ್ತೇವೆ. ಯಾಕಂದರೆ ದರ್ಭೆಯನ್ನು ಹಾಕಿ ಮನಿಸ್ತೇವೆ. ಅಂದರೆ ಆತ್ಮ ಅನ್ನೋದು ಈ ಪಂಚಭೂತಗಳ ರೂಪದಲ್ಲಿ ನಮ್ಮ ದೇಹದಲ್ಲಿ ಇರುವಂತಹದ್ದು. ಅದು ಬೇರೆ ಆಗ್ಬಿಡ್ತದೆ, ಬೇರ್ಪಟ್ಟುಬಿಡ್ತದೆ. ಅದನ್ನು ಬೇರ್ಪಡಿಸುವಂತಹ ಮಂತ್ರಗಳು ಇದೆ, ಶರೀರದಲ್ಲಿ ಸಂಯೋಜನೆ ಮಾಡುವಂತಹದ್ದು ಇದೆ, ಅದನ್ನು ಹೊರಪಡಿಸುವಂತಹದ್ದು ಇದೆ. ಈಗ ಶರ್ಟನ್ನು ಹಾಯ್ಕೊಳ್ಳಿಕ್ಕೂ ಬರ್ತದೆ ನಮಗೆ, ಅದನ್ನು ಕಳಿಸ್ಲಿಕ್ಕೂ ಬರ್ತದೆ. ಹಿಪ್ನಾಟಿಸಮ್ ಮಾಡ್ತಾರಲ್ಲ, ಹಿಪ್ನಾಟಿಸ್ಟ್ಗಳಿರ್ತಾರಲ್ಲ, ಅವ್ರು ಹೇಳ್ತಾರೆ, ಅವ್ರು ವಾದ ಮಾಡ್ತಾರೆ, ಒಂದು ದೇಹ ಮೃತಪಟ್ಟು ಒಂದು ದಿವಸ 1 ಗಂಟೆ 1.5 ಗಂಟೆ ಒಳಗಡೆ ನಮ್ಮನ್ನು ಕರೆಸಿ ಆ ದೇಹಕ್ಕೆ ಮತ್ತೆ ನಾವು ಆತ್ಮವನ್ನು ಕರೆಸಿ ನಾವು ಆ ದೇಹದ ಜೊತೆ ಮಾತಾಡ್ತೀವಿ ಅಂತ ಹೇಳ್ತಾರೆ. ಇದು ಸುಳ್ಳ? ಹಾಗಾದರೆ ಅದು ಸಾಧ್ಯ ಇಲ್ಲ. ಆದರೆ ಗರುಡ ಪುರಾಣದಲ್ಲಿ ಒಂದು ಮಾತು ಬರ್ತದೆ, ನಮಗೆ 5 ಪ್ರಾಣವಾಯು, ಮುಖ್ಯವಾಯು, 5 ಉಪವಾಯುಗಳು ಅಂತಿದೆ. ಆ 5 ಉಪವಾಯಲ್ಲಿ ಒಂದು ಧನಂಜಯ ಅನ್ನುವಂಥದ್ದು ಒಂದಿರುತ್ತೆ. ಅವನು ಶರೀರ ಬಿಟ್ಟು ಕೂಡಲೇ ಬಿಟ್ಟು ಹೋಗೋದಿಲ್ಲ, ಅವನು ಇರ್ತಾನೆ. ಹಾಗಾಗಿ ಸರ್ವಕಾಲದಲ್ಲೂ ಅವನಿರ್ತಾನೆ. ಧನಂಜಯ ಅಂತ ಒಂದು ಪ್ರಾಣವಾಯು ಇರೋದ್ರಿಂದ ಆ ಒಂದು ಪ್ರಾಣವಾಯುವನ್ನು ಸಾಮಾನ್ಯವಾಗಿ ಅದಕ್ಕೆ ಯಾವುದೇ ರೀತಿಯಾದಂತಹ ಆ ಪ್ರಾಣಶಕ್ತಿಯನ್ನು ತುಂಬುವಂಥದ್ರ ಮೂಲಕವಾಗಿ ಅದು ಮಾತಾಡುವುದಿಲ್ಲ. ಇವರಲ್ಲಿರುವಂತಹ ಶಕ್ತಿಯಿಂದ ಆ ಪ್ರಾಣವಾಯು ಏನಾದರೂ ಶರೀರ ಸ್ಪರ್ಶ, ಕಣ್ಣು ತೆಗೆದು ನೋಡುವಂಥದ್ದು, ಕೈಕಾಲು ಆಡಿಸುವಂಥದ್ದು, ಏನಾದರೂ ಅಂಥ ಚಿಕಿತ್ಸೆಗಳನ್ನು ಮಾಡಿ. ಕೆಲವೊಂದು ಈಗ ನೋಡಿ, ವಾರಣಾಸಿಯಲ್ಲಿ ಅಥವಾ ಪ್ರಯಾಗದಲ್ಲೆಲ್ಲ ಇತ್ತೀಚೆಗೆ ಕೇಳಿ ಬರ್ತಾ ಇರತಕ್ಕಂಥದ್ದು, ಸಾಮಾನ್ಯ ಅಲ್ಲಿ ಹೋಗಿ ಶವ ಸಂಸ್ಕಾರ ಮಾಡ್ತಾರೆ, ಅಲ್ಲೇ ಮೃತಪಟ್ಟಂಥವ್ರಿಗೆ ಅರ್ಧಂಬರ್ಧ ಬೆಂದಿರ್ತಕ್ಕಂಥ ಶವಗಳನ್ನ ಈ ಅಘೋರಿಗಳು ಎಳೆದು ಬಿಡ್ತಾರೆ ಈಚೆಗೆ. ಅದನ್ನು ಅವರು ಕ್ಷುದ್ರೋಪಾಸನೆಗೆ ಬಳಸ್ಕೊಳ್ತಾರೆ. ಕೆಲವರಂತೂ ಅವ್ರಿಗೆ ಕಾಂಟ್ರಾಕ್ಟ್ ಥರ ಏನಾದ್ರು ಕೊಟ್ಬಿಟ್ರೆ ಅವರು ಶವ ಸಂಸ್ಕಾರವನ್ನೇ ಮಾಡಲ್ಲ, ಶವನೇ ಇಲ್ಲ ಅಂತ ಅನಿಸ್ಬಿಡ್ತಾರೆ. ಅಂದರೆ ಅವ್ರು ಎಲ್ಲೋ ಎತ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಇದನ್ನೆಲ್ಲ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಹೆದರಿಕೆ ಶುರು ಆಗುತ್ತೆ. ಈ ಶವಗಳನ್ನ ಹೊರಗಡೆ ತೆಗಿತಾರೆ. ದಕ್ಷಿಣ ಭಾರತಕ್ಕೆ ಇನ್ನೂ ಇವೆಲ್ಲ ಕಾಲಿಟ್ಟಿಲ್ಲ, ಆದರೂ ಎಲ್ಲೋ ಈ ರೀತಿಯೆಲ್ಲ ಆಗಬಹುದಾ ಅಂತಕ್ಕಂಥ ಮಾತುಕತೆ. ಅದು ಯಾಕಂದರೆ ಈ ಉಪಾಸನೆ, ಕ್ಷುದ್ರೋಪಾಸನೆ ಮಾಡುವವರು ನಾವು ಹೇಳ್ತೇವೆ ಯಮನಿಗೆ ಹವಿಸ್ಸಾಗಿ ಕೊಡುವಂಥದ್ದು ಶ್ರವ ಅನ್ನೋದು. ಇದು ಕವಿವಾಹೋ ನಾಮಾಗ್ನಿ ಯಮೋ ದೇವತಾ ಶವಂ ಹವಿ ಅಂಥೇಳಿ ನಾವು ಅನುವಾದನ ಮಾಡಿ ಹಾಕ್ತೇವೆ. ಯಾವುದನ್ನು ಹಾಕಬೇಕಿದ್ರೂ ಹೇಳಿ ಮಂತ್ರವತ್ತು. ಆಗ ಅವ್ರು ಏನು ಮಾಡ್ತಾರೆ ಅಂದರೆ ಯಮನಿಗೆ ಕೊಡೋದಿಲ್ಲ, ಆ ಯಮನಿಗೆ ಕೊಡುವಂಥ ಹವಿಸನ್ನು ಕಿತ್ತು ತಂದು ಆ ಯಮನ ಪರಿವಾರಗಳಿದೆ, ದುಷ್ಟಶಕ್ತಿಗಳು, ಆದ್ದರಿಂದ ಮೂಲವಾಗಿ ಯಾರಿಗೆ ಕೊಡಬೇಕೋ, ಇವತ್ತಿನ ಕಾಲ ನೋಡಿ ಲಂಚಗಳ ವ್ಯವಹಾರದಲ್ಲಿ ನಾವು ಸುಲಭವಾಗಿ ಹೇಳ್ಬೋದು, ಮುಖ್ಯವಾಗಿ ಯಾರಿಗೆ ಎಷ್ಟು ತಲುಪಬೇಕೋ ಅದು ತಲುಪೋದಿಲ್ಲ. ಅದು ಮಧ್ಯಂತರಲ್ಲೇ ಕಿತ್ತುಕೊಂಡು ಯಾರ್ಯಾರೋ ಎಷ್ಟೋ ತಗೊಂಡು ಕೊನೆಗೆ ಮೂಲವಾದವರಿಗೆ ಏನೋ ಅಲ್ಪ ಸ್ವಲ್ಪ ಸಲ್ಲಬಹುದು, ಕೆಲವೊಮ್ಮೆ ಅವರ ಹೆಸರು ಮಾತ್ರ ಕೆಡಬಹುದು, ಸಲ್ಲುವುದಿಲ್ಲ. ಹಾಗೆ ಓಕೆ ಪಂಡಿತರ, ಈಗ ಸಾಮಾನ್ಯವಾಗಿ ನಾವು ಮಾತನಾಡ್ತಾ ಹೋದರೆ ಶವಗಳನ್ನು ಹೊರಗಡೆ ತೆಗೆಯೋದ್ರಿಂದ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ ಅಂತಕ್ಕಂಥದ್ದು ಇದು ತರ್ಕಕ್ಕೆ ನಿಲುಕುತ್ತಾ ಇರತಕ್ಕಂಥ ಒಂದು ವಿಚಾರ. ಆದರೂ ಕೂಡ ಚರ್ಚೆ ಮಾಡೋದಕ್ಕೆ ಏನಿಲ್ಲ. ಆದರೆ ನಿಜವಾಗಿ ಈ ಶವಗಳು ಕಾಣೆ ಆಗ್ತಾ ಇರೋದಕ್ಕೆ ಪ್ರಮುಖ ಕಾರಣಗಳು ಏನು
ಯಾವ ರೀತಿ ಇದನ್ನು ಬಂಡವಾಳವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ಶವಗಳನ್ನು, ಇದ್ರ ಬಗ್ಗೆ ಎಲ್ಲ ನಮ್ಮ ಅಂತಿಮ ಹಂತದ ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ಬ್ರೇಕ್.